ಚನ್ನಬಸವದೇವರು ಶೂನ್ಯ ಪೀಠದ ಪ್ರಪ್ರಥಮ ಅಧ್ಯಕ್ಷರಾಗಿ ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ ಪ್ರಭುದೇವರು ಆರೋಹಣೆ ಮಾಡ್ತಾರೆ. ಶೂನ್ಯ ಸಿಂಹಾಸನಾರೋಹಣ ಆಗ್ತದ ಅನ್ನುವಂಥ ವಿಚಾರವನ್ನು ನಾವು ಹೋದ ವರ್ಷ ಕೇಳಿದ್ದೀವಿ. ಆಮೇಲೆ ಆ ಶೂನ್ಯ ಪೀಠವನ್ನು ಆರೋಹಣ ಮಾಡಿದಂಥವರು ಜ್ಞಾನ ನಿಧಿಗಳಾಗಿರುವಂತಹ ಚನ್ನಬಸವಣ್ಣನವರು. ಆಮೇಲೆ ಅದೇ ಶೂನ್ಯ ಪೀಠವನ್ನು ಆರೋಹಣ ಮಾಡಿದಂಥವರು ಕಾಯಕ ಯೋಗಿಗಳಾಗಿರುವಂತಹ ಸೊನ್ನಲಾಪುರದ ಸಿದ್ದರಾಮೇಶ್ವರರು. ಈ ಪರಂಪರೆ ಮುಂದುವರಿದ ಭಾಗವಾಗಿ 18ನೇ ಶೂನ್ಯ ಪೀಠಾರೋಹಣವನ್ನು ಏರಿದಂಥವರು. ಆ ಶೂನ್ಯ ಪೀಠಾರೋಹಣವನ್ನು 18ನೇ ವ್ಯಕ್ತಿ, ಒಂದು ದೊಡ್ಡ ಶಕ್ತಿ, ಒಬ್ಬ ಜಂಗಮ ಮೂರ್ತಿ ಏರಿರುವಂಥವ್ರು ಯಾರು ಅಂದರೆ ಗೋಸಲ ಚನ್ನಬಸವದೇವರು. ಅವರು ಇದನ್ನು 18ನೇ ಶೂನ್ಯ ಪೀಠಾಧ್ಯಕ್ಷರು. ಬಹಳ ದೊಡ್ಡ ಶಕ್ತಿ ಇತ್ತು ಅವರಿಗೆ. ಕ್ಷೇತ್ರಜ್ಞ ಸುಮನೋವಾದ ಅನ್ನುವಂಥ ಒಂದು ಅದ್ಭುತವಾದ ಗ್ರಂಥ ಬರ್ತಾರೆ ಅವರು. ಸಂಸ್ಕೃತದಲ್ಲಿರುವಂಥ ಗ್ರಂಥ ಅದು. ಅದರೊಳಗೆ ಬಹಳ ಚಂದ ವಿಚಾರಗಳನ್ನು ಬರೀತಾರೆ ರೀ. ಲಿಂಗಾಯತ ಪರಂಪರೆ ಅನ್ನುವಂಥದ್ದು ಹೆಂಗೆ ಬೆಳ್ಕೊಂಡು ಬಂದದ, ಅದರ ವ್ಯವಸ್ಥೆ ಏನು ಅನ್ನುವಂಥ ಎಲ್ಲ ವಿಚಾರಗಳನ್ನು ಅದರಲ್ಲಿ ಮತ್ತೆ ಕ್ರೋಢೀಕರಿಸಿ ಎಲ್ಲ ಜನಸಾಮಾನ್ಯರಿಗೆ ತಿಳಿಯಬೇಕು. ಮುಂದೆ ಯಾರಾದರೂ ಓದಿದ್ರೆ ಕನ್ನಡದಾಗ ಮಾಡಬಹುದು, ಯಾಕಂದ್ರೆ ಸಂಸ್ಕೃತ ಕಲ್ತಿದ್ರಲ್ಲ ಅವರು. ಅದರೊಳಗೆ ಬರ್ದಾರ್ರಿ ಅವರು ಕ್ಷೇತ್ರಜ್ಞ ಸುಮನೋವಾದ. ಯಾಕಂದ್ರೆ ವೇದಾಂತದ ಪ್ರಭಾವಳಿ ಬಹಳ ಇತ್ತು, ಬೇರೆ ಬೇರೆ ಪಂಥಗಳ ಪ್ರಭಾವಳಿ ಬಹಳ ಇತ್ತು. ಕಾಳಾಮುಖ, ಕಾಪಾಲಿಕ, ಅವರು ಇವರು ಎಲ್ಲರೂ ಎಲ್ಲ ಕಡೆಗೂ ಇರುವಂಥ ಒಂದು ಸಂದರ್ಭದಲ್ಲಿ ಈ ಅತ್ಯಂತ ಅದ್ಭುತವಾಗಿರುವಂತಹ ಬಸವ ಪ್ರಣೀತವಾಗಿರುವಂತಹ ಲಿಂಗಾಯತ ಸಂಸ್ಕೃತಿಯನ್ನು ಉಳಿಸಬೇಕು, ಲಿಂಗಾಯತ ಸಂಸ್ಕೃತಿಯನ್ನು ಬೆಳೆಸಬೇಕು ಅಂತ ಹೇಳಿ ಬಹಳ ದೊಡ್ಡ ಕಾಯಕ ಕೈಂಕರ್ಯವನ್ನು ಮಾಡಿದವರು ಗೋಸಲ ಚನ್ನಬಸವದೇವರು. ಬಹಳ ಅಪರೂಪದ ಗುರುಗಳ್ರಿ ಅವರು. ಒಂದು ಸಂದರ್ಭ ಇತ್ತು, ನಿಮಗೆಲ್ಲ ಗೊತ್ತಿರಬೇಕು ಅಂತ ನಾನು ಭಾವಿಸ್ಕೋತೀನಿ. ನಾಹಂ ಅನ್ನುವಂಥದ್ದು ಒಂದು ಸಿದ್ಧಾಂತ, ಕೋಹಂ ಅನ್ನುವಂಥದ್ದು ಮತ್ತೊಂದು ಸಿದ್ಧಾಂತ, ಸೋಹಂ ಅನ್ನುವಂಥದ್ದು ಇನ್ನೊಂದು ಸಿದ್ಧಾಂತ, ದಾಸೋಹಂ ಮತ್ತೊಂದು ಸಿದ್ಧಾಂತ. ನಾಹಂ ಅಂದರೆ ಏನು? ನಾನವನಲ್ಲ ಅನ್ನೋದು. ಆತ್ಮ ಬೇರೆ, ದೇಹ ಬೇರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಇದು ನಶ್ವರವಾಗಿರುವಂಥದ್ದು, ನಾನದು ಅಲ್ಲ ಅನ್ನುವಂಥದ್ದು ಏನೈತಲ್ಲ ನಾಹಂ. ಕೋಹಂ ಅನ್ನುವಂಥದ್ದು ಏನು ಅಂದರೆ ನಾನಾರು, ಹೂ ಎಮ್ ಐ. ರಮಣ ಮಹರ್ಷಿಗಳು ಕೇಳ್ತಾರಲ್ಲ, ನಾನ್ಯಾರು? ಜೀವಾತ್ಮ ಮತ್ತು ಪರಮಾತ್ಮ ಇವುಗಳಿಂದ ಪರಮಾತ್ಮನಿಂದ ಬಂದಿರುವಂಥದ್ದು ನಾನು, ನನ್ನ ಆತ್ಮ. ನಾನು ಮತ್ತೆ ಪರಮಾತ್ಮನನ್ನು ಕೂಡ್ಕೊಳ್ಳೋದು ಹೆಂಗದ? ನನ್ನ ಸ್ವರೂಪ ಏನು? ನಾನು ದೇಹನೋ, ಏನು ಮನಸ್ಸೋ, ಏನು ಆತ್ಮನೋ, ಯಾವುದು ನಾನು, ಬುದ್ಧಿಯೋ, ಯಾವುದು ನಾನು ಅನ್ನೋದ್ರ ಬಗ್ಗೆ ಶಂಕರಾಚಾರ್ಯರು ಏನು ಚಿಂತನೆ ಮಾಡ್ತಾರಲ್ಲ, ಹಿಂಗೆ ಚಿಂತನೆ ಮಾಡುವುದಕ್ಕೆ ಮನೋಬುದ್ಧಿ ಅಹಂಕಾರ ಚಿತ್ತಾನೆ ನಾಹಂ ಅಂತಾರೆ ನೋಡ್ರಿ. ನಾಹಂ ನಾನಲ್ಲ, ಇದು ಯಾವುದೂ ಅಲ್ಲ ನಾ. ಕೋಹಂ ಅಂದರೆ ನಾನಾರು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡೋದು. ಸೋಹಂ ಅಂದರೆ ಅದು ನಾನೇ. ಸೋಹಂ ಅಂದರೆ ಅದು ನಾನೇ. ನಮ್ಮ ಶರಣರದು ಕೋಹಂ ಅಲ್ಲ, ನಾಹಂ ಅಲ್ಲ, ಸೋಹಂ ಅಲ್ಲ, ನಮ್ಮದು ದಾಸೋಹಂ. ಅದಕ್ಕೆ ಬಸವಣ್ಣ ಏನಾದರೂ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ನಾನು ಸೇವಕ ಅನ್ನುವಂಥದ್ದನ್ನು ಇಟ್ಟುಕೊಂಡು ಪರಮಾತ್ಮನ ಸೇವಕರ ಸೇವಕ ನಾನು ಅನ್ನುವಂತಹ ಭೃತ್ಯಾಚಾರಿಯಾಗಿ ಬದುಕಬೇಕು. ನಾನು ದಾಸರ ದಾಸ ನಾನು ಅಂತ ತಿಳ್ಕೊಂಡು ಬಸವಣ್ಣ ಕಿಂಕರತ್ವವನ್ನು ಹೆಂಗೆ ನಮಗೆಲ್ಲ ಕಿಂಕರತ್ವದ ಪಾಠವನ್ನು ಹೇಳ್ತಾರಲ್ಲ, ಹಂಗೆ ನೀ ಬದುಕಬೇಕು ಅನ್ನುವಂಥ ತತ್ವ ಸಿದ್ಧಾಂತ ದಾಸೋಹಂ ಸಿದ್ಧಾಂತ ಆಗಿರೋಣದರಿಂದ ನಮ್ಮ ಲಿಂಗಾಯತ ಧರ್ಮದ ಅಪರೂಪವಾಗಿರುವಂತಹ ಒಂದು ವಾಕ್ಯಗಳಲ್ಲಿ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅನ್ನುವಂಥದ್ದು ಒಂದು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದೊಂದು ಅದ್ಭುತವಾದ ಒಂದು ವ್ಯವಸ್ಥೆ. ಈ ಕ್ಷೇತ್ರಜ್ಞ ಸುಮನೋವಾದದೊಳಗೆ ಇದನ್ನೆಲ್ಲ ಬರೀತಾರ್ರಿ ಗೋಸಲ ಚನ್ನಬಸವದೇವರು. ಇವರು ಯಾರು? ತೋಂಟದ ಸಿದ್ಧಲಿಂಗ ಯತಿವರೇಣ್ಯರ ಗುರುಗಳಿವರು. ಈ ಗೋಸಲ ಚನ್ನಬಸವದೇವರ ಗುರುಗಳು ಯಾರು ಅಂತ ನೀವು ಕೇಳಿದ್ರಿ ಅಂದ್ರೆ ದಿವ್ಯಲಿಂಗ ದೇವರು ಅಂತ ನಾನು ನಿನ್ನೆ ಹೇಳ್ತಿದ್ದೆ. ಹರದನಹಳ್ಳಿಯ ಗೋಸಲ ದೇವರು, ಅವರ ಶಿಷ್ಯರು ಶಂಕರ ದೇವರು, ಅವರ ಶಿಷ್ಯರು ದಿವ್ಯಲಿಂಗ ದೇವರು. ಆ ದಿವ್ಯಲಿಂಗ ದೇವರ ಶಿಷ್ಯರು ಯಾರು ಅಂದ್ರೆ ಗೋಸಲ ಚನ್ನಬಸವ ದೇವರು. ಚನ್ನಬಸವ ದೇವರ ಶಿಷ್ಯರು ಸಿದ್ಧಲಿಂಗ ದೇವರು, ಅಂದ್ರೆ ತೋಂಟದ ಸಿದ್ಧಲಿಂಗ ಯತಿಗಳು. ಮುಂದೆ ಬಂದು ಕುಳಿತುಕೊಂಡು ದೀಕ್ಷೆ ಕೊಡ್ರಿ ಅಪ್ಪವ್ರ ಅಂತ ತಿಳ್ಕೊಂಡು ಎಷ್ಟು ವಿನೀತವಾಗಿ ಕೇಳಿದ್ರು.
ನಿನಗೆ ದೀಕ್ಷೆ ಕೊಡುವಂಥ ಶಕ್ತಿ ನನಗಿಲ್ಲಪ್ಪ ಅನ್ನುವಷ್ಟರ ಮಟ್ಟಿಗೆ ಅವರು ಕಿಂಕರತ್ವವನ್ನು ಪ್ರದರ್ಶಿಸ್ತಾರೆ. ಸಿದ್ಧಲಿಂಗ, ನೀನು ಸಾಮಾನ್ಯ ಬಾಲಕ ಅಲ್ಲಪ್ಪ, ನಿನ್ನೊಳಗೊಂದು ಅದ್ಭುತವಾದ ಶಕ್ತಿ ಅದ. ನಿನಗೆ ದೀಕ್ಷೆ ಹೆಂಗೆ ಕೊಡಬೇಕು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲಲ್ಲಪ್ಪ, ಅಷ್ಟು ಶಕ್ತಿ ಸಾಮರ್ಥ್ಯವನ್ನು ನೀನು ಪಡ್ಕೊಂಡಿಯಲ್ಲಪ್ಪ ಅನ್ನುವಂಥ ಒಂದು ಅದ್ಭುತವಾದ ವಿನಮ್ರತಾ ಭಾವವನ್ನು ಅಲ್ಲಿ ಗೋಸಲ ಚನ್ನಬಸವ ದೇವರು ಪ್ರದರ್ಶಿಸ್ತಾರೆ. ಎಷ್ಟು ಖುಷಿ ಆಗ್ತದೆ ನೋಡ್ರಿ, ಅಂತಹ ಗುರುಗಳು ಶಿಷ್ಯನನ್ನು ಗೌರವಿಸುವಂಥ ಪರಿ ಐತಲ್ಲ. ಈ ಒಂದು ಕಾರಣಕ್ಕಾಗಿಯೇ ಸಿದ್ಧಲಿಂಗ ಯತಿವರೇಣ್ಯರು ಇವರು ಸಾಮಾಜಿಕ ವ್ಯವಸ್ಥೆಯ ಕುರಿತಾಗಿ ಭಾಳ ಚಿಂತನೆ ಮಾಡಲಿಲ್ಲರಿ. ಅವರು ತಮ್ಮ ಗುರುಗಳು ಬರೆದಿರುವಂತಹ ಸಂಸ್ಕೃತದ ಗ್ರಂಥವನ್ನು ಇಟ್ಟುಕೊಂಡು ಅವರು ಸಂಸ್ಕೃತದೊಳಗೆ ಗ್ರಂಥವನ್ನು ಬರೀಬೇಕಾಗಿತ್ತು, ಬರೀಬಹುದಾಗಿತ್ತು. ಆದರೆ ಸಿದ್ಧಲಿಂಗ ಯತಿವರೇಣ್ಯರು ಸಂಸ್ಕೃತದಲ್ಲಿ ವಚನಗಳನ್ನು ರಚನೆ ಮಾಡಲಿಲ್ಲ. ನಮ್ಮ ಶರಣರು ಬರೆದಿರುವಂಥದ್ದು ಅಪ್ಪಟ ಕನ್ನಡ ಭಾಷೆಯೊಳಗೆ ಬರೆದಾರ ಅಂದ ಮೇಲೆ ನಾನು ಕನ್ನಡ ಭಾಷೆಯಲ್ಲಿಯೇ ವಚನಗಳನ್ನು ಬರೀಬೇಕು ಅಂತ ಹೇಳಿ 701 ವಚನಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿರುವಂತಹ ಅಪರೂಪದ ಜಂಗಮ ಮೂರ್ತಿ ಯಾರು ಅಂದರೆ ಅನಾದಿ ನಿರಂಜನ ಜಗದ್ಗುರುಗಳಾದ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಯತಿವರೇಣ್ಯರು ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಅವ್ರ ಗುರುಗಳು ಸಂಸ್ಕೃತದೊಳಗೆ ಬರೆದಾರ ಅಂತ ತಿಳ್ಕೊಂಡು ಅವರು ಬರೆಯುವಂಥ ಎಲ್ಲ ಅವಕಾಶ ಇತ್ತು ಅವರಿಗೆ. ಯಾಕಂದ್ರೆ ಅವ್ರು ಇಡೀ ಭಾರತ ವರ್ಷವನ್ನು ಅಡ್ಡಾಡ್ಕೊಂಡು ಬಂದಿದ್ದರು. ಅವರು ಆಸೆ ಇತ್ತು ಹಿಮಾಚಲದವರೆಗೆ, ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಎಲ್ಲ ಕಡೆ ಅಡ್ಡಾಡಿದ್ರು. ಅವರು ಎಲ್ಲ ಕ್ಷೇತ್ರಗಳನ್ನು ಅಡ್ಡಾಡಿದ್ರು, ಎಲ್ಲ ಪ್ರದೇಶಗಳನ್ನು ನೋಡಿದ್ರು. ಎಲ್ಲೆಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದಾರಲ್ಲ ಅವ್ರ ಹತ್ರ ಹೋಗ್ತಿದ್ರು, ಅವ್ರ ಜೊತೆ ಮಾತಾಡ್ತಿದ್ರು. ತಮ್ಮ ಅದ್ಭುತವಾದ ಶಿವಯೋಗ ಶಕ್ತಿಯನ್ನು ಎಲ್ಲ ಕಡೆಗೂ ಬಿತ್ತರಿಸಿದ್ರು. ಅವ್ರ ಎತ್ತರ, ಬಿತ್ತರ, ಮಹಾನತೆ, ಗಹನತೆ, ಆ ದಿವ್ಯ ಶಕ್ತಿಯ ಭವ್ಯ ಪರಂಪರೆ ನಾವೆಷ್ಟು ಶರಣಾರ್ಥಿ ಹೇಳಿದ್ರು ಕೂಡ ಕಡಿಮೆನೇ ಅನಿಸ್ಬಿಡ್ತದೆ. ಅಂತಹ ಸಿದ್ಧಲಿಂಗ ಯತಿವರೇಣ್ಯರು ತಮ್ಮ ಗುರುಗಳ ಮಾರ್ಗವನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದು. ಇನ್ನೊಂದು ನಿಮ್ಗೆ ಐತಿಹಾಸಿಕವಾಗಿರುವಂಥ ಒಂದು ಸಂಗತಿ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. 1960ರ ಸಂದರ್ಭದೊಳಗೆ ರಂಗನಾಥ್ ದಿವಾಕರ್ ಅನ್ನುವಂತಹ ಒಬ್ಬ ವಿದ್ವಾಂಸರು ಅವರು ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ವಚನಶಾಸ್ತ್ರ ರಹಸ್ಯ ಅನ್ನುವಂತಹ ಒಂದು ಗ್ರಂಥವನ್ನು ಬರೆದಾರ. ತಾವು ದಯವಿಟ್ಟು ಓದಬೇಕು. 1956-57ರ ಸಂದರ್ಭದಲ್ಲಿ ಆ ಗ್ರಂಥ ಬಂತು. ನಾನು ಅವ್ರ ಬಗ್ಗೆ ಯಾಕೆ ಈ ಮಾತುಗಳನ್ನು ಹೇಳಬೇಕು ಅಂದರೆ ಅವರು ಅತ್ಯಂತ ಗಂಭೀರವಾದ ಒಂದು ವಿಚಾರವನ್ನು ಮಂಡಿಸ್ತಾರೆ. ಯಾವ ವಿಚಾರ ಅಂದರೆ ಶಂಕರಾಚಾರ್ಯರು ಹೇಳಿರುವಂತಹ ವೇದಾಂತಕ್ಕೂ ಬಸವಾದಿ ಶರಣರು ಹೇಳಿರುವಂತಹ ವೇದಾಂತ ಸಿದ್ಧಾಂತಕ್ಕೂ ವ್ಯತ್ಯಾಸ ಏನೂ ಇಲ್ಲ, ಎರಡು ಒಂದೇ ಅದ ಅಂತ ಹೇಳಿ ಅದನ್ನೊಂದು ರೀತಿ ಒಂದು ಲೆಕ್ಕದೊಳಗೆ ಈ ಬಸವ ಸಂಪ್ರದಾಯದ, ಶರಣ ಸಂಪ್ರದಾಯದ ವೈಚಾರಿಕ ಪ್ರಜ್ಞೆಯ ಜನರನ್ನು ದಾರಿ ತಪ್ಪಿಸುವಂತಹ ಒಂದು ಕಾರ್ಯವನ್ನು ಮಾಡಿದರು ಅಂತಲೇ ಹೇಳಬೇಕು ಅದಕ್ಕೆ. ಯಾಕಂದರೆ ವೇದಾಂತಕ್ಕೂ ಮತ್ತು ನಮ್ಮ ಶರಣ ಸಿದ್ಧಾಂತಕ್ಕೂ ವ್ಯತ್ಯಾಸ ಅದ. ನಮ್ಮದು ಅದ್ವೈತ ಸಿದ್ಧಾಂತ ಅಲ್ಲ. ನಮ್ಮದು ಅದ್ವೈತ ಸಿದ್ಧಾಂತಕ್ಕೂ ಬಸವಣ್ಣನವರು ಹೇಳಿರುವಂತಹ ಲಿಂಗಾದ್ವೈತ ಸಿದ್ಧಾಂತಕ್ಕೂ ಬಹಳ ವ್ಯತ್ಯಾಸ ಅದ. ನಮ್ಮದು ಇಷ್ಟಲಿಂಗ ಸಿದ್ಧಾಂತ. ನಮ್ಮದು ನೀನು ಲಿಂಗವನ್ನು ಧರಿಸುವವರೆಗೂ ನೀನು ಭವಿಯಾಗಿರ್ತೀಯ, ಲಿಂಗವನ್ನು ಧರಿಸಿದ ಮೇಲೆ ನೀನು ಭಕ್ತನಾಗ್ತೀಯ. ಆ ಭಕ್ತನಾಗುವಂತಹ ವ್ಯವಸ್ಥೆ ಮುಂದೆ ಬಂದಂಗೆ ಏನಾಗಿಬಿಡ್ತದೆ ಅಂತಂದ್ರೆ ಸ್ವತಃ ದೇವರು ಅವನೇ ಆಗಿಬಿಡ್ತಾನೆ. ಅದನ್ನೇ ಷಟಸ್ಥಲ ಸಿದ್ಧಾಂತ ಏನು ಹೇಳ್ತದೆ ಅಂದರೆ ಭಕ್ತನಾದವನು ಮಹೇಶನಾಗುತ್ತಾನೆ. ಮಹೇಶ ಆಗುವುದಂದ್ರೆ ಏನು? ದೇವರೇ ಆಗುವುದು ಅನ್ನಂಗದು. ಅವನು ಪ್ರಸಾದಿ ಆಗುತ್ತಾನೆ. ಅವ ಏನು ಸ್ವೀಕಾರ ಮಾಡ್ತಾನಲ್ಲ ಎಲ್ಲವೂ ಪ್ರಸಾದ ಅಂತ ತಿಳ್ಕೊಳ್ತಾನ. ಈ ಹೊರಗಡೆ ಇರುವಂಥದ್ದೆಲ್ಲವೂ ದೇವರ ಪ್ರಸಾದ ಅಂತ ತಿಳ್ಕೊಳ್ತಾನೆ. ಆಮೇಲೆ ತನ್ನ ಲಿಂಗವನ್ನು ಪ್ರಾಣಲಿಂಗಕ್ಕೆ ಏರಿಸ್ತಾನ, ಭಾವಲಿಂಗಕ್ಕೆ ಏರಿಸ್ತಾನ. ಇಷ್ಟಲಿಂಗವನ್ನ ಪ್ರಾಣಲಿಂಗಕ್ಕೆ ಏರಿಸಬೇಕು, ಆಮೇಲೆ ಭಾವಲಿಂಗಕ್ಕೆ ಏರಿಸಬೇಕು. ಇದು ಅದ್ಭುತವಾದ ಸಿದ್ಧಾಂತ ರೀ. ಸ್ವಲ್ಪ ನಿಮ್ಗೆ ಕಠಿಣ ಅನಿಸ್ತದೆ, ಕೇಳುವಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಗಹನವಾದ ವಿಚಾರ ಅಲ್ಲ. ಆ ಪ್ರಾಣಲಿಂಗಿ ಸ್ಥಳಕ್ಕೆ ಏರಿರುವಂಥ ವ್ಯಕ್ತಿ ಶರಣ ಆಗ್ತಾನೆ. ಆಮೇಲೆ ಶರಣ ಆಗಿಬಿಟ್ಟ ಅಂದರೆ ಶರಣ ಸ್ಥಿತಿ ಬಹಳ ದೊಡ್ಡದ್ರಿ. ನಿಮಗೆಲ್ಲ ಹೇಳುವಾಗ ಶರಣಶ್ರೀ, ಶರಣ ತಂದೆ ತಾಯಿಗಳೇ ಅಂತ ನಾವೆಲ್ಲ ನಿಮಗೆ ಹೇಳ್ತೀವಲ್ಲ, ನಿಮ್ಮನ್ನು ಹೃದಯ ತುಂಬಿ ಕರಿತೀವಲ್ಲ, ಬಹಳ ದೊಡ್ಡ ಪದವಿ ಇರೋದು. ಶರಣ ಅನ್ನುವಂಥ ಪದವಿ ಏನೈತಲ್ಲ ಬಹಳ ಅಪರೂಪವಾಗಿರುವಂಥ ಪದವಿ ಅದು. ಒಮ್ಮೆ ನೀವು ಶರಣರಾಗಿ ಬಿಟ್ರಿ ಅಂತಂದರೆ ಅದಕ್ಕಿಂತಲೂ ದೊಡ್ಡ ಪದವಿ ಬೇರೆ ಏನೂ ಇಲ್ಲ. ಅದ್ರ ಮುಂದಿರುವಂಥದ್ದೇನೆ ಐಕ್ಯ ಸ್ಥಿತಿ. ಅದು ಅಲ್ಲಿಗೆ ಮುಗಿದು ಹೋಗ್ತಾರೆ. ಅದು ಅದಕ್ಕಿಂತ ಮುಂದೆ ಬೇರೆ ಏನಿಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲಿಂದ ಮುಂದೆ ಶಬ್ದವಿಲ್ಲ. ನಾವು ಪ್ರಾರ್ಥನಾ ಅಂತೀವಲ್ಲ, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ನಿನ್ನ ಬಿಟ್ಟು ಏನೂ ಇಲ್ಲಪ್ಪ. ಮಹಾದೇವ ಅನ್ನುವಂಥ ಶಬ್ದವನ್ನು ಬಿಟ್ಟು ಬೇರೆ ಏನೂ ಇಲ್ಲ. ನಿನ್ನಿಂದ ಹೊರತು ಏನೂ ಇಲ್ಲ.
ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದಲೇ ಎಲ್ಲ ಅನ್ನುವಂತಹ ವಿನೀತ ಭಾವವನ್ನು ಇಟ್ಟುಕೊಂಡು ಶರಣ ಭೃತ್ಯಾಚಾರಿ ಆಗಬೇಕಾಗ್ತದೆ. ಅದು ದಾಸೋಹ ಸಿದ್ಧಾಂತ. ಅದು ಹಿಂಗ ರಂಗನಾಥ್ ದಿವಾಕರ್ ಅವರು ವಚನಶಾಸ್ತ್ರ ರಹಸ್ಯ ಅನ್ನುವಂತಹ ಗ್ರಂಥವನ್ನು ಬರೆದ್ರು. ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಏನಿಲ್ಲ, ಎಲ್ಲವೂ ಸೇಮ್ ಅದಾವ. ಸಮಾನಾಂತರವಾಗಿರುವಂತಹ, ಸಮಾನಾರ್ಥಕವಾಗಿರುವಂತಹ ಸಿದ್ಧಾಂತವನ್ನು ಹೇಳ್ಯಾರ ಅನ್ನುವಂತಹ ಒಂದು ಅವ್ರಿಗೆ ಹಂಗೆ ಅನಿಸಿರಬೇಕು, ಅದನ್ನು ಬರೆದಾರ ಬಿಡ್ರಿ, ಆ ಮಾತು ಬೇರೆ ಅದು. ಆದರೆ ಆ ಒಂದು ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ವ್ಯತ್ಯಾಸ ಐತಿ ಅನ್ನುವಂಥದ್ದನ್ನು ಮೊದಲನ ಗೋಸಲ ಚನ್ನಬಸವ ಸ್ವಾಮಿಗಳು ಏನದಾರಲ್ಲ ಅವ್ರು ಗುರುತು ಮಾಡ್ಕೊಂಡಿದ್ರಿ. ಅವ್ರು ಅವಾಗ್ಲೇನೆ ಅಂಥದ್ದೊಂದು ದಾಳಿ ಆಗಿರಬೇಕು ಲಿಂಗಾಯತ ಸಿದ್ಧಾಂತದ ಮೇಲೆ, ಅಂಥದ್ದೊಂದು ಹೈಜಾಕ್ ಮಾಡುವಂತಹ ಕೆಲಸ ಅವಾಗ ಆಗಿರಬೇಕು. ಅದಕ್ಕೆ ಅವರು ಏನು ಮಾಡಿದ್ರು, ಕ್ಷೇತ್ರಜ್ಞ ಸುಮನೋವಾದ ಅನ್ನುವಂಥ ಗ್ರಂಥದೊಳಗೆ ಇವನ್ನೆಲ್ಲ ಬರ್ಕೊಂತ ಬಂದ್ರಿ. ಅವರು ಒಬ್ಬ ಲಿಂಗವನ್ನು ಹೆಂಗೆ ಕಟ್ಕೋಬೇಕು, ಲಿಂಗ ದೇಹಿ ಹೆಂಗೆ ಆಗಬೇಕು, ಅವ ಶಿವಯೋಗ ಸಾಧನೆಯನ್ನು ಹೆಂಗೆ ಮಾಡ್ಕೊಳ್ಬೇಕು, ಅವ ಇದ್ದಾಗಲೇ ಕೈಲಾಸ ಸ್ಥಿತಿಯನ್ನು ಅಂದರೆ ಸಮಾಧ ಸ್ಥಿತಿಯನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಬಹಳ ದೊಡ್ಡ ಪ್ರಯತ್ನವನ್ನು ಗೋಸಲ ಚನ್ನಬಸವ ದೇವರು ಮಾಡ್ತಾರೆ. ಆ ಶಿವಯೋಗಿಗಳವರ ಶಿಷ್ಯ ಶ್ರೇಷ್ಠರಾದವರು ಸಿದ್ಧಲಿಂಗ ಯತಿವರೇಣ್ಯರು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಹೇಳ್ತೀನಿ.